ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇದು ನಾವಿವತ್ತು ಊರಲ್ಲಿ ಜಾತ್ರೆ ಇದೆ ಅಂತ ಹೋಗ್ತಾ ಇದ್ವಿ. ಆವಾಗ ನೋಡಿ ಲಾರಿ ಫುಲ್ಲು ಹತ್ಕೊಂಡು ಹೋಗಿದೆ. ಅದನ್ನು ಆರಿಸೋದಕ್ಕೆ ಫೈರ್ ಇಂಜಿನಿಯವ್ರು ಬಂದಿದ್ದಾರೆ. ಫುಲ್ಲು ಟ್ರಾಫಿಕ್ ಆಗಿದೆ ಕ್ಯಾಸಂದ್ರ ಟೋಲ್ ಹತ್ರ. ಕ್ಯಾಸಂದ್ರ ಟೋಲ್ ಬಿಟ್ಟು ಮುಂದೆ ನೋಡಿ, ಇವತ್ತು ನಾವು ಫೈರ್ ಎಳಿತಾರೆ ಬೆಳಗ್ಗೆ 1 ಗಂಟೆ 11:30 1 ಗಂಟೆಗೆ ಅಂತ ಅಂದರು. ಅದಕ್ಕೆ ಬಂದಿದ್ವಿ. ಇಲ್ಲಿ ಪಾನಕ ಹೆಸರುಗಳು ಎಲ್ಲ ಕೊಟ್ಟರು. ಇವತ್ತಿಂದ ಜಾತ್ರೆ ಸ್ಟಾರ್ಟ್ ಆದರೆ ಇನ್ನು 7 ದಿನ ಇರುತ್ತೆ. ಆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಇದು 12 ವರ್ಷಕ್ಕೊಂದ್ಸರಿ ಮಾಡಿರೋದ್ರಿಂದ ತುಂಬಾ ಜನ ಬಂದಿದ್ರು. ನಾವು ಅಲ್ಲಿಂದ ಬಂದಿದ್ದಾದಮೇಲೆ ನಮ್ಮಮ್ಮ ಸಾಂಬಾರು ಮಾಡಿ, ಅನ್ನ ಮಾಡಿ, ಮುದ್ದೆ ಮಾಡಿದ್ರು. ಅಂತ ಪಾತ್ರೆ ತೊಳಿತಾ ಇದ್ರು. ನಾನು ವೀಡಿಯೋ ಶೂಟ್ ಮಾಡ್ತಾ ಇದ್ದೆ. ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಸಂಜೆ ತೇರಿಗೆ ಬಂದಿದ್ವಿ. ನಾನು ನಮ್ಮ ಮನೆಯವರು ಈಗಷ್ಟೇ 3 ಜನ ಬಂದಿದ್ವಿ ಸಂಜೆ ತೇರಿಗೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಫುಲ್ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ. ಫುಲ್ಲು 7 ಊರಿಗೆ ಒಂದ್ಸಲಿ 7 ಊರೆಲ್ಲ ಸೇರಿ ಮಾಡ್ತಾರೆ ಜಾತ್ರೆ. ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಫುಲ್ಲು ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ. ಈ ಸಲ ತೇರು ಮಾಡಿರೋದಿದೆ ಮೊದಲನೇ ಸಲ. ನಾವು ಚಿಕ್ಕವರಿದ್ದಾಗೆಲ್ಲ ಮಾಡಿದಾಗ ಅವಾಗೆಲ್ಲ ತೇರಿದ್ದಿಲ್ಲ. ಇದು ಫಸ್ಟ್ ಸಲ ತೇರು ಮಾಡಿರೋದು. ಅಲ್ಲೇ ತೇರು ನೋಡಿ ತಮ್ಮ ಮಾತಾಡ್ತಾ ಇದ್ದಾರೆ. ತೋರಿಸ್ತಾ ಇದ್ದೀನಿ ಕುಮಾಲಕರಿಯಮ್ಮ ದೇವಿನ. ಅದು ಕಾಣಿಸಲ್ಲ, ಆದರೂ ನಾನು ಸ್ವಲ್ಪ ಝೂಮ್ ಆಗಿ ತೋರಿಸ್ತಾ ಇದ್ದೀನಿ. ಇಲ್ಲ ಬೇರೆ ವಿಡಿಯೋದಲ್ಲಾದರೆ ಕ್ಲಿಯರಾಗಿ ಕಾಣಿಸುತ್ತೆ, ನೋಡ್ಬೋದು ನೀವು. ಬೇರೊಳಗಡೆ ಕಾಣಿಸ್ತಾ ಇಲ್ಲ ಕ್ಲಿಯರಾಗಿ. ನಾನು ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಝೂಮ್ ಹಾಕಿ ನೋಡೋದಕ್ಕೆ. ದೇವಸ್ಥಾನ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು. ದೇವಸ್ಥಾನದವರು ಎಳ್ಕೊಂಡು ಹೋಗ್ತಾರೆ. ದೇವಸ್ಥಾನದ ಹತ್ರ ಎಳ್ಕೊಂಡು ಹೋಗಿ ಅಲ್ಲಿ ದೇವ್ರ ಮುಂದೆ ನಿಲ್ಲಿಸ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ.
ನೋಡ್ತಾ ಇರ್ಬೋದು ನೋಡಿ, ಕುನ್ನಾಲ ಕರಿಯಮ್ಮ ದೇವಿದು ಮುಖ ಕಾಣಿಸ್ತಾ ಇದೆ. ನಾನು ಝೂಮ್ ಮಾಡಿ ತೋರಿಸಿದ್ದೀನಿ, ನೋಡಿ ಬೇಕಾದ್ರೆ. ಇಲ್ಲಿ ನೋಡಿ, ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಮುಖ.
ಇಲ್ಲಿಗೆ ತೇರನ್ನ ಎಳ್ಕೊಬಂದು ದೇವಸ್ಥಾನ ಮುಂದೆಗಡೆ ಬಿಟ್ಟಿದ್ದಾರೆ. ಇಲ್ಲಿಗೆ ಈಗ ಇವತ್ತು ಸೋಮವಾರ ಇದ್ದಂಥ ತೇರು ಎಳೆಯೋದು ಮುಗೀತು. ನಾನಿವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿಗೆಲ್ಲ ಇದು ನೆಲೆ ದೇವರು, ಇದು ಇಲ್ಲೇ ಇರುತ್ತೆ. ಅದು ಮೆರವಣಿಗೆ ದೇವರು, ಅದನ್ನು ಅವರು ದೇವರಲ್ಲಿ ಕೂರಿಸ್ಬಿಟ್ಟು ಎಳ್ಕೊಂಬಂದಿದ್ದು. ಇಲ್ಲಿ ನೆಲೆಸಿರ್ತಕ್ಕಂಥ ದೇವರು ಪುಣ್ಯನಮ್ಮ. ಇಲ್ಲಿ ನಾನು ನಮ್ಮ ಮನೆಯವರು ಮತ್ತು ಈಗ 3 ಜನ ನೋಡಿ ಇಲ್ಲಿದ್ದೀವಿ. ತೇಜು ಬಂದಿದ್ದಾರೆ ನೋಡಿ. ಇವಾಗ ನಾವು ಜಾತ್ರೆಗೆ ಒಳಗಡೆ ಹೋಗ್ತಾ ಇದ್ದೀವಿ. ತೇಜು ಏನೇನೋ ತಗೋತೀನಿ ಅಂತ ಅಂದು, ಸರ ಬಳೆ ಏನೋ ತಗೋತೀನಿ ಅಂತ ಅಂದು, ಅದಕ್ಕೆ ಆಯ್ತು ಬಾರಮ್ಮ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಹೋದ್ವಿ, ಆದರೆ ತೇಜು ಏನೂ ತೊಗೊಳ್ಳಿಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾಡ್ಕೊಳ್ಳೋಣ ಅಂತ ಹೋದ್ವಿ. ನಾಡ್ಕೊಂಡು ಸ್ಟಾರ್ಟ್ ಆಗಿರಲಿಲ್ಲ. ಅಲ್ಲಿಂದ ವಾಪಸ್ ಬಂದು ನಾವು ಅಲ್ಲಿ ಮನೆಗೆ ಸ್ವಲ್ಪ ನಮ್ಮಮ್ಮಗೆ ಜಿಲೇಬಿ ಅಂದರೆ ಇಷ್ಟ ಅಂತ ಹೇಳ್ಬಿಟ್ಟು ಜಿಲೇಬಿನ ತೊಗೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಇದು ಮಂಗಳವಾರದ ವಿಡಿಯೋ, ಅದು ಸೋಮವಾರದ ನೆಕ್ಸ್ಟ್ ಡೇ ವಿಡಿಯೋ. ಬಳೆಯವ್ರು ಬಂದಿದ್ದರು. ನಮ್ಮಮ್ಮ ಬಳೆ ತೊಡ್ಕೊಳ್ಳಿ, ಹೆಣ್ಮಕ್ಳೆಲ್ಲ ಬಂದಿದ್ದೀರಾ ಹೆಣ್ಮಕ್ಳು ಅಂತ ಅಂತು. ಅದಕ್ಕೆ ನಾನು ಬಳೆ ತೊಡ್ಕೊತಾ ಇದ್ದೀನಿ. ನಮ್ಮ ಅಕ್ಕನ ಕೈಯಲ್ಲಿ ಬಳೆ ಇದ್ದು ಅವಳಿಗೆ ಅದು ಬಿಚ್ಚೋದಕ್ಕೆ ಬರ್ತಾ ಇರಲಿಲ್ಲ. ಹಂಗಾಗಿ ಅವಳು ತೊಡ್ಕೊಳ್ಳಿಲ್ಲ. ನಾನು ತೊಡ್ಕೊಂಡೆ ಕೈಗೆ. ಆವಾಗೆಲ್ಲ ನಾವು ಮುಂಚೆ ಎಲ್ಲ ಅಮ್ಮ ಅಲ್ಲಿಂದನೇ ಬಳೆ ಕೊಟ್ಟು ಕಳಿಸ್ತಾಯಿದ್ರು. ಗಟ್ಟಿ ಬಳೆ 50 ರೂಪಾಯಿಗೆ ಡಜನ್ ಅಂತ ಹೇಳ್ಬಿಟ್ಟು ನನಗೂ ಅಕ್ಕಂಗೂ ಬೇಕು ಅಂದರೆ ಅಮ್ಮ ತೊಗೊಂಡು ಇಟ್ಕೊಂಡಿರೋಳು. ಅಲ್ಲಿಂದ ನಾವು ತೊಗೊಂಬರ್ತಿದ್ವಿ ಬೆಂಗಳೂರಿಗೆ. ಅಕ್ಕ ಶಿರಾಗಿ ತೊಗೊಂಡು ಹೋಗ್ತಿದ್ಲು. ಆದರೆ ನಾವು ಜಾತ್ರೆ ದಿನ ಬಳೆ ತೊಡ್ಕೊಳ್ಳೋಕ್ಕೆ ಅಂತ ಕೇಳಿದ್ರೆ ಅವರು 80 ರೂಪಾಯಿ ಡಜನ್ ಅಂತ ಹೇಳ್ತಿದ್ರು. ನಮ್ಮಮ್ಮ ಬೇಡ ಅಂತಂದು ನಾನು ನಮ್ಮ ಅಕ್ಕ ಬೇಡ ಕಣಮ್ಮ ಜಾಸ್ತಿ ಆಯ್ತು ಅಂತ ಹೇಳಿದ್ವಿ. ಆಮೇಲೆ ಅವರು 60 ರೂಪಾಯಿ ಡಜನ್ ಹಂಗೆ ಸರಿ ಆಯಿತು ಹಾಕಿಸ್ಕೊಳ್ಳಿ ಅಂತ ಹೇಳಿದ್ರು. 60 ರೂಪಾಯಿ ಡಜನ್ನು ಅಂತ ಹೇಳ್ಬಿಟ್ಟು ನಾನು ಹಾಕಿಸ್ಕೊಂಡೆ. ನಮ್ಮ ಅಕ್ಕನ ಕೈಯಲ್ಲಿ ಬಳೆ ಇರೋದ್ರಿಂದ ನಮ್ಮ ಅಕ್ಕ ಹಾಕಿಸ್ಕೊಳ್ಳಿಲ್ಲ. ಅವಳು ಕೈಯಲ್ಲಿರೋ ಬಳೆ ಬಿಚ್ಚೋದಕ್ಕೆ ಬರಲ್ಲ ಅಂತ ಹೇಳಿದ್ರು. ಅದಕ್ಕೆ ಸುಮ್ಮನೆ ಆದಳು. ಬಳೆ ತೊಡಸ್ಕೊಂಡಿದ್ದೆಲ್ಲ ಆಯಿತು. ಇವತ್ತು ಅಮ್ಮ ಬೆಣ್ಣೆ ಎಲ್ಲ ತೆಗ್ದಿಟ್ಟಿದ್ರು. ಮೊಸರು ಕಡ್ದ್ಬಿಟ್ಟು ಬೆಣ್ಣೆ ಎಲ್ಲ ತೆಗ್ದಿಟ್ಟಿದ್ರು. ನಮ್ಮಮ್ಮ ತುಪ್ಪ ಕಾಯಿಸಿಡ್ತೀನಿ ಅಂತ ಹೇಳ್ಬಿಟ್ಟು ತುಪ್ಪ ಕಾಯಿಸ್ತಾಯಿದ್ರು. ನಾನು ತುಪ್ಪ ಕಾಯಿಸೋದನ್ನ ವೀಡಿಯೋ ಮಾಡ್ಕೊಳ್ಳಿಲ್ಲ. ಅಮ್ಮ ತುಪ್ಪ ಕಾಯಿಸಿಟ್ಟಿದ್ರು. ನಮ್ಮಪ್ಪ ನೋಡಿ ಕೂತಿದ್ದಾರೆ. ನಮ್ಮಪ್ಪ ಕೂತ್ಕೊಂಡಿದ್ದೆ ಇಲ್ಲೇನ. ಇಷ್ಟ ಅಮ್ಮಜೀವಿ ನಮ್ಮ ಅಪ್ಪಯ್ಯ. ನಮ್ಮ ಅಣ್ಣ ಮತ್ತು ನಮ್ಮ ಮನೆಯವರು ಅದೇನೋ ಲೈಟ್ ಸರಿ ಮಾಡ್ತಾ ಇದ್ದಾರೆ ಅಲ್ಲಿ. ಇವಾಗ ನಾಳೆ ಬೆಳಗ್ಗೆ ಎಲ್ಲ ಮಟನ್ ಇದೆಯಲ್ವ, ಹಂಗಾಗಿ ಅದಕ್ಕೆ ಬೆಳಕಿರಬೇಕು ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡಮ್ಮ ಅಮ್ಮ ಇದಾರಲ್ಲ ಇವರು ನಮ್ಮ ದೊಡ್ಡಮ್ಮ, ಇವರು ಅವ್ರ ಸೊಸೆ ಶಾಂತ ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡಮ್ಮನ ಸೊಸೆ ನಮ್ಮ ಹೆಂಡತಿ ನೋಡಿ ವಿಡಿಯೋ ಮಾಡ್ತಾ ಇದೀನಿ ಅಂತ ಹೇಳಿದ್ಕೆ ಅಪ್ಪ ದೇವ್ರೆ ನಾನು ತೋರಿಸ್ಬಿಡಮ್ಮ ಅಂತ ಹೇಳ್ತಿದ್ದಾರೆ. ನೋಡಿ ಇವನು ನಮ್ಮ ಅಣ್ಣನ ಮಗ. ನಾನು ಹೊತ್ಕೊಂಡು ಹೋಗಲ್ಲ ಕಣೋ. ಅಲ್ಲೇನಮ್ಮ ಬಡಿಯೋದು, ಅಲ್ಲೇನಮ್ಮ ಬಡಿಯೋದು? ನಮ್ಮ ಅಜ್ಜಿ ಅಲ್ಲಿ ಫುಲ್ ಸತಿ ಇರ್ತೈತೆ. ದೇವ್ರೆ ಹೆಂಗ್ ಬಡಿತಾರೆ? ಅವತ್ತು ಯಾಕೆ ವಿಡಿಯೋ ಮಾಡ್ತೈತಿ? ಇವಾಗ ನೈಟು ಮಂಗಳವಾರ ನೈಟು 7:30-8 ಗಂಟೆಗೆ ಆರತಿನ ಹೊರಡಿಸ್ತಾರೆ. 7 ಹೋಗಿ ದೇವ್ರನ್ನ ಕರ್ಕೊಂಡು ಹೋಗಿ 7 ಆರತಿನ ಹೊರಡಿಸ್ಕೊಂಬರ್ತಾರೆ. ಇದು ಇಲ್ಲೇ ಇರೋದ್ರಿಂದ ಕುನ್ನಾಲ ಕರಿಯಮ್ಮ ನೆಲೆ ದೇವರು ಇಲ್ಲೇ ಇರೋದ್ರಿಂದ ಮೆರವಣಿಗೆ ದೇವರು. ಮೊದಲು ಈ ಊರಿಂದ ಆರತಿನ ಹೊರಡಿಸ್ಕೊಂತ ಬಂದು ಇಲ್ಲಿಂದ ಆರತಿ ತೊಗೊಂಡು ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಕ್ಕನ ಮಗಳು ದೊಡ್ಡವಳು ಸನ್ನಿಧಿ ಆರತಿ ತೊಗೊಂಡು ಹೋದ್ರು. ಇಲ್ಲಿ ಬೆಳಗ್ಗೆ ಇವಾಗ ಆರತಿ ತೊಗೊಂಡು ಹೋದರೆ 7:30-8 ಗಂಟೆಗೆ ಆರತಿ ತೊಗೊಂಡು ಹೋದರೆ ಮತ್ತು ಬೆಳಗಿನ ಜಾವ 5:30-6 ಗಂಟೆವರೆಗೂ ಅಲ್ಲೇ ಇರಬೇಕು.
ಅಲ್ಲಿ ದೇವ್ರ ಮುಂದೆ ಕೋಣನ್ನು ಕಳೆದ್ಬಿಟ್ಟು ಆಮೇಲಿಂದ ಆರತಿಗಳನ್ನೆಲ್ಲ ಬೆಳಗಿ ಬರ್ತಾರೆ, ಬೆಳಗ್ಗೆ ಬರ್ತಾರೆ. ನೀವು ಆಮೇಲೆ ವಿಡಿಯೋದಲ್ಲಿ ಕೋಣನೆಲ್ಲ ಕಡಿಬಾರ್ದು ಅಂತಂದೆಲ್ಲ ಹೇಳ್ಬೇಡಿ. ಅದು ಗೌರ್ಮೆಂಟಿಂದ ರೂಲ್ಸ್ ಎಲ್ಲ ತೊಗೊಂಡು ಅದೇನೇನು ರೂಲ್ಸ್ ಇದೆಯೋ ಅದನ್ನೆಲ್ಲ ತೊಗೊಂಡು ಅವರು ಆ ದೇವ್ರ ಮುಂದೆ ಕೋಣನ ಕಡಿಯೋದು. ಆಮೇಲೆ ಕೋಣ ಎಲ್ಲ ಕಡಿಬಾರ್ದು, ಅದು ಅಪರಾಧ ಅಂತೆಲ್ಲ ಹೇಳ್ಬೇಡಿ. ನಮಗೇನು ಗೊತ್ತಿದೆಯಲ್ವ, ನಾವು ಇರೋದನ್ನು ಹೇಳ್ತಾ ಇದ್ದೀನಿ. ಆರತಿ ತೊಗೊಂಡು ಹೋಗ್ತಿರೋದು ಬೆಳಗ್ಗೆವರೆಗೂ ಏನು ಕಲ್ಲಿರ್ತಾರೆ ಅಂತ ನೀವು ಕೇಳಿದ್ರೆ ನಾನು ಹೇಳಬೇಕಲ್ವ, ಹಂಗಾಗಿ ಹೇಳ್ತಾ ಇದ್ದೀನಿ. ಇಲ್ಲಾಂದರೆ ನಾನು ಹೇಳ್ತಾ ಇರಲಿಲ್ಲ ವೀಡಿಯೋದಲ್ಲಿ. ನೋಡಿ ನಮ್ಮ ಸನ್ನಿಧಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಮ್ಮ ಸನ್ನಿಧಿ ಪಕ್ಕ ನಮ್ಮ ದೊಡ್ಡಮ್ಮ ನಿಂತಿದೆ. ಅಮ್ಮ ಹುಷಾರು. ಯಾಕಮ್ಮ ಇಲ್ಲ ನಿಂತು ಏರಿಯಾ ನೋಡಿ ಈ ವಿಡಿಯೋದಲ್ಲಿ ನಾನು ಸೋಮವಾರ ಬೆಳಗ್ಗೆ 11:30 ತೇರು ಎಳಿಯೋದ್ರಿಂದ ಹಿಡಿದು ಮಂಗಳವಾರ ಸಂಜೆ ಆರತಿನ ತೊಗೊಂಡು ಹೋಗೋವರೆಗೂ ಈ ವಿಡಿಯೋದಲ್ಲಿ ಪೂರ್ತಿ ನಾನು ತೋರಿಸಿದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ನಾನು ನಾಳೆನೂ ವಿಡಿಯೋನ ಹಾಕ್ತೀನಿ. ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ.